ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ದ ಒಂದು ಸುಂದರ ನೀತಿ ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಬಡ ಕುಟುಂಬ ಇತ್ತು. ಅವರು ಎಷ್ಟು ಬಡವರು ಎಂದ್ರೆ ಅವರದ್ದು ಒಂದು ಸಣ್ಣ ಗುಡಿಸಲು ಹಾಗೂ 2 ಹೊತ್ತಿನ ಊಟಕ್ಕೂ ತುಂಬಾ ಕಷ್ಟ ಎನ್ನುವಂತಿತ್ತು. ಆ ಮನೆಯ ಯಜಮಾನನ ಹೆಂಡತಿ ದೈವ ಭಕ್ತೆ. ಎಲ್ಲ ಹಬ್ಬ ಹರಿದಿನಗಳನ್ನ ಭಕ್ತಿಯಿಂದ ಆಕೆ ಆಚರಿಸ್ತಿತ್ತು. ಆದರೆ ಆಕೆಯ ಗಂಡನಿಗೆ ಇದು ಸಿಟ್ಟು ತರಿಸ್ತಿತ್ತು. ಇಷ್ಟು ಬಡತನದಲ್ಲಿಯೂ ಹಬ್ಬ ಎಲ್ಲ ಮಾಡಬೇಕಾ ಅಂತ ಆತ ಯಾವಾಗ್ಲೂ ತನ್ನ ಹೆಂಡತಿಗೆ ಬೈತಿದ್ದ. ಒಮ್ಮೆ ಗಣಪತಿ ಹಬ್ಬ ಆಚರಿಸ್ತೇನೆ ಎಂದು ಅವನ ಹೆಂಡತಿ ಅವನಿಗೆ ಹೇಳ್ತಾಳೆ. ಆಗ ಆತ ಅವಳಿಗೆ ಚೆನ್ನಾಗಿ ಬೈದು ಹಬ್ಬನೂ ಬೇಡ ಏನೂ ಬೇಡ ಎಂದು ಹೇಳಿ ತನ್ನ ಕೆಲಸಕ್ಕೆ ತಾನು ಹೋಗ್ತಾನೆ. ಆದರೆ ಆಕೆಗೆ ಹಬ್ಬ ಮಾಡದೆ ಬಿಡುವುದಕ್ಕೆ ಮನಸ್ಸೇ ಇರುವುದಿಲ್ಲ. ಹೀಗಾಗಿ ಆಕೆ ಸಾಲ ಮಾಡಿ ಗಣೇಶನ ಮೂರ್ತಿ ಹಾಗೂ ಕಜ್ಜಾಯ ಮಾಡಲು ಬೇಕಾದ ಎಲ್ಲ ಸಾಮಗ್ರಿಯನ್ನ ತರ್ತಾಳೆ. ಆಕೆ ಗಣಪತಿ ಮೂರ್ತಿಯನ್ನ ಪೂಜೆಗೆ ಕುಳಿಸಿ ತರತರಾದ ಕಜ್ಜಾಯವನ್ನ ಸಿದ್ಧ ಮಾಡಿ ತನ್ನ ಗಂಡ ಬರ್ಲಿ ಅಂತ ಕಾಯ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳ ಗಂಡ ತನ್ನ ಕೆಲಸವನ್ನ ಮುಗಿಸಿ ಮನೆಗೆ ಬರ್ತಾನೆ. ಬಂದು ಒಳಗೆ ನೋಡಿದರೆ ಹಬ್ಬದ ತಯಾರಿಯಾಗಿತ್ತು. ಹೆಂಡತಿ ಸಾಲ ಮಾಡಿ ಗಣಪತಿ ಹಬ್ಬಕ್ಕೆ ಸಿದ್ಧ ಮಾಡಿದ್ದು ನೋಡಿ ಅವನಿಗೆ ತುಂಬಾ ಸಿಟ್ಟು ಬಂತು. ಆಕೆಗೆ ತುಂಬಾ ಬೈತಾನೆ. ಅಷ್ಟೇ ಅಲ್ಲ, ಗಣಪತಿ ಮೂರ್ತಿಯನ್ನ ಆಕೆಯ ಕುತ್ತಿಗೆಗೆ ಕಟ್ಟಿ ಮನೆಯಿಂದ ಹೊರಹಾಕಿ ಬಿಡ್ತಾನೆ. ಆಕೆ ದುಃಖದಿಂದ ಅಳುತ್ತಾ ಅಳುತ್ತಾ ಕಾಡು ದಾರಿಯಲ್ಲಿ ನಡೆಯುತ್ತಾ ಹೋಗ್ತಾಳೆ. ಹೀಗೆ ಹೋಗುವಾಗ ರಾತ್ರಿಯಾಗಿ ಆಕೆಗೆ ಮುಂದೆ ದಾರಿಯೇ ಕಾಣುವುದಿಲ್ಲ. ಆಕೆ ಅಲ್ಲಿಯೇ ಒಂದು ಮರದ ಕೆಳಗೆ ಮಲಗಿಕೊಳ್ತಾಳೆ. ತುಂಬಾ ಆಯಾಸ ಆದ ಕಾರಣ ಆಕೆಗೆ ಒಳ್ಳೆ ನಿದ್ರೆ ಬಂತು. ರಾತ್ರಿ ಅವಳಿಗೆ ಕನಸಿನಲ್ಲಿ ಗಣಪತಿ ನನಗೆ ಚಾಚಿ ಬರ್ತಿದೆ ಎಂದು ಹೇಳ್ತಾನೆ. ನಿದ್ದೆಗಣ್ಣಿನಲ್ಲಿ ಆಕೆ ತನ್ನ ಸೆರಗನ್ನೇ ಒಡ್ಡಿ ಇದರಲ್ಲೇ ಮಾಡು ಅಂತ ಹೇಳ್ತಾಳೆ. ಗಣಪತಿ ಚಾಚಿ ಮಾಡಿ ಮಾಯವಾಗಿ ಬಿಡ್ತಾನೆ. ಆಕೆ ಬೆಳಿಗ್ಗೆ ಎದ್ದು ನೋಡ್ತಾಳೆ, ಅದು ಕೇವಲ ಕನಸಾಗಿರ್ಲಿಲ್ಲ. ಗಣಪತಿ ಮಾಡಿದ್ದು ಚಾಚಿಯೂ ಆಗಿರ್ಲಿಲ್ಲ. ಬದಲಿಗೆ ಅದು ಚಿನ್ನದ ರಾಶಿಯಾಗಿತ್ತು. ಗಣಪತಿ ಚಿನ್ನದ ರಾಶಿಯನ್ನ ಅವಳ ಸೆರಗಿನಲ್ಲಿ ಹಾಕಿ ಮಾಯವಾಗಿ ಬಿಟ್ಟಿದ್ದ. ಆಕೆ ಬೆಳಿಗ್ಗೆ ಎದ್ದು ನೋಡಿದರೆ ಸೆರಗಿನ ತುಂಬಾ ಚಿನ್ನದ ರಾಶಿ ಇತ್ತು. ಖುಷಿಯಿಂದ ಆಕೆ ತನ್ನ ಮನೆಗೆ ಬಂದು ಎಲ್ಲ ವಿಷಯವನ್ನ ತನ್ನ ಗಂಡನಿಗೆ ಹೇಳ್ತಾಳೆ. ಇದನ್ನ ಹೇಗೋ ಕೇಳಿಸಿಕೊಂಡ ಪಕ್ಕದ ಮನೆಯ ಆಕೆ ಮಾರನೇ ವರ್ಷ ತನ್ನ ಮನೆಯ ಮೇಲೆ ಸಾಲ ಮಾಡಿ ದೊಡ್ಡ ಗಣಪತಿಯನ್ನ ತಂದು ಹಬ್ಬಕ್ಕೆ ಭರ್ಜರಿಯಾಗಿ ಸಿದ್ಧತೆ ಮಾಡಿಕೊಳ್ತಾಳೆ. ಮನೆ ಮೇಲೆ ಸಾಲ ಮಾಡಿ ಗಣಪತಿ ತಂದಿದ್ದಕ್ಕೆ ಅವಳ ಗಂಡ ತುಂಬಾನೇ ಕೋಪಗೊಳ್ತಾನೆ. ಆ ಗಣಪತಿ ಮೂರ್ತಿ ಸಹಿತ ಆಕೆಯನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ. ಆಕೆ ಖುಷಿಯಿಂದನೇ ಕಾಡಿಗೆ ಬರ್ತಾಳೆ. ರಾತ್ರಿ ಅಲ್ಲಿ ಒಂದು ಮರದ ಕೆಳಗೆ ಮಲಗಿಕೊಳ್ತಾಳೆ. ಆಕೆಗೆ ಎಷ್ಟು ಹೊತ್ತಾದ್ರೂ ನಿದ್ದೆನೆ ಬರೋದಿಲ್ಲ. ಅವಳು ಗಣಪತಿ ಮೂರ್ತಿ ಹತ್ರ ಚಾಮಿ ಚಾಚಿ ಮಾಡು ಹೀಗೆ ಹಲವಾರು ಬಾರಿ ಹೇಳ್ತಾಳೆ. ಕೊನೆಗೆ ಕೋಪಗೊಂಡ ಗಣಪತಿ ಕೆಟ್ಟ ವಾಸನೆಯ ಚಾಚಿಯನ್ನ ಅವಳ ಸೀರೆ ಮೇಲೆ ಮಾಡಿ ಅಲ್ಲಿಂದ ಮಾಯವಾಗಿ ಬಿಡ್ತಾನೆ. ಸ್ನೇಹಿತರೆ, ಈ ಕಥೆಯ ನೀತಿ ಏನೆಂದ್ರೆ, ದೇವರು ಯಾವತ್ತೂ ನಿಜವಾದ ಭಕ್ತಿಗೆ ಮಾತ್ರ ಒಲಿಯುತ್ತಾನೆ ಹೊರತು ಡಾಂಬಿಕ ಭಕ್ತಿಗಲ್ಲ.